ಒಂದು ಸುಂದರ ಹಳ್ಳಿಯಲ್ಲಿ ಮಿಂಚು ಎಂಬ ಚಿಕ್ಕ ಹುಡುಗಿ ವಾಸಿಸುತ್ತಿದ್ದಳು. ಮಿಂಚು ದಿನವೂ ಪ್ರಾಣಿಗಳ ಜೊತೆ ಆಟ ಆಡುತ್ತಾ ಅವುಗಳನ್ನು ಮುದ್ದು ಮಾಡ್ತಿದ್ಲು. ಪ್ರಾಣಿಗಳಿಗೆ ಮಿಂಚು ತುಂಬಾ ಇಷ್ಟವಾಗಿದ್ದಳು. ಅದಕ್ಕಾಗಿಯೇ ದಿನವೂ ಅವುಗಳಿಗೆ ಹುಲ್ಲು ತಿನ್ನಿಸುತ್ತಿದ್ದಳು. ಅವುಗಳ ಜೊತೆ ಇದ್ದಾಗ ಮಿಂಚು ತುಂಬಾ ಖುಷಿಯಾಗಿದ್ಲು. ಹೀಗಿರುವಾಗ ಒಂದು ದಿನ ಮಿಂಚು ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಒಂದು ಚಿಕ್ಕ ಕರು ಬಿದ್ದಿರುವುದನ್ನು ಕಂಡಳು. ಅದರ ಕಾಲಿಗೆ ಗಾಯವಾಗಿತ್ತು. ನೋವಿನಿಂದ ಅದು ತುಂಬಾ ನರಳುತ್ತಿತ್ತು. ಅಯ್ಯೋ, ನಿನಗೆ ಏನಾಯ್ತು ಕರು? ಸರಿ, ಭಯ ಪಡಬೇಡ ಕರು, ನಾನು ಇಲ್ಲಿದ್ದೀನಿ. ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ನಿನಗೆ ತುಂಬಾ ರಕ್ತ ಬರ್ತಿದೆ. ನಾನು ನನ್ನ ಅಮ್ಮನನ್ನು ಕರೆದುಕೊಂಡು ಬರ್ತೀನಿ. ಅಮ್ಮ, ಅಮ್ಮ ಎಂದು ಕೂಗುತ್ತಾ ಮಿಂಚು ತುಂಬಾ ವೇಗವಾಗಿ ಮನೆ ಕಡೆಗೆ ಓಡಿದಳು. ಮಿಂಚು ಓಡುತ್ತಿದ್ದ ವೇಗಕ್ಕೆ ಅವಳಿಗೆ ಇನ್ನೇನು ಯೋಚನೆ ಇರಲಿಲ್ಲ. ಕೇವಲ ಆ ಚಿಕ್ಕ ಕರುವನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಎಂಬ ಒಂದೇ ಒಂದು ಉದ್ದೇಶ ಅವಳ ಮನಸ್ಸಿನಲ್ಲಿತ್ತು. ಮಿಂಚು ಮನೆಗೆ ತಲುಪಿದಳು. ಆಗ ಅಮ್ಮ ಅವಳನ್ನು ನೋಡಿ, ಏನಾಯ್ತು ಮಗು? ಇಷ್ಟು ಬೇಗ ಓಡಿಕೊಂಡು ಏಕೆ ಬರುತ್ತಿದ್ದೀಯಾ? ಅಮ್ಮ, ನಾನು ಶಾಲೆಯಿಂದ ಬರುತ್ತಿದ್ದಾಗ ಒಂದು ಚಿಕ್ಕ ಕರು ಕಂಡೆ. ಅದು ಗಾಯಗೊಂಡಿದ್ದರಿಂದ ನೋವಿನಿಂದ ಅಳ್ತಾ ಇದೆ. ನಾವು ಅದಕ್ಕೆ ಸಹಾಯ ಮಾಡ್ಬೇಕು ಅಮ್ಮ. ಅಯ್ಯೋ ಮಗು, ಬಾ, ಆ ಚಿಕ್ಕ ಕರುವಿಗೆ ಸಹಾಯ ಮಾಡೋಣ. ಅಮ್ಮ ಮತ್ತು ಮಿಂಚು ಪ್ರಥಮ ಚಿಕಿತ್ಸೆ ಸಾಮಗ್ರಿಗಳನ್ನು ಹಿಡಿದು ಕರುವಿನ ಕಡೆಗೆ ಬೇಗನೆ ಓಡಿದರು. ಕರುವನ್ನು ದೂರದಿಂದ ನೋಡಿದ ಮಿಂಚು ತನ್ನ ಅಮ್ಮನಿಗೆ ಹೇಳ್ತಾಳೆ, ಅಮ್ಮ, ಅಮ್ಮ ನೋಡಿ, ಅಲ್ಲೇ ಆ ಕರು ಇದೆ. ಬನ್ನಿ ಅಮ್ಮ, ಬನ್ನಿ. ಅಮ್ಮ ಮತ್ತು ಮಿಂಚು ಕರುವಿನ ಗಾಯವನ್ನು ಮೃದುವಾಗಿ ಸ್ವಚ್ಛ ಮಾಡಿದರು. ನೋವಾಗದಂತೆ ತುಂಬಾ ಎಚ್ಚರಿಕೆಯಿಂದ ಅಮ್ಮ ಗಾಯಕ್ಕೆ ಬಟ್ಟೆ ಕಟ್ಟಿದರು. ಮಿಂಚು ಕರುವಿನ ತಲೆಗೆ ಕೈಯಿಟ್ಟು ಧೈರ್ಯ ಹೇಳುತ್ತಿದ್ಲು. ಸ್ವಲ್ಪ ಸಮಯದ ನಂತರ ಕರು ಚೆನ್ನಾಗಿ ಗುಣಮುಖವಾಯಿತು. ಮತ್ತೆ ಎದ್ದು ನಿಂತು ಓಡಾಡಲು ಸಿದ್ಧವಾಯಿತು. ಇದನ್ನು ನೋಡಿದ ಮಿಂಚುವಿಗೆ ತುಂಬಾ ಸಂತೋಷವಾಯಿತು. ಮಿಂಚು ಬಾಯ್ ಬಾಯ್ ಅಂತ ಹೇಳಿ ಕರುವನ್ನು ನಗುಮುಖದಿಂದ ಅದರ ಮನೆಗೆ ಕಳುಹಿಸಿತು. ಕರು ಕೂಡ ಸಂತೋಷದಿಂದ ನಡೆದುಕೊಂಡು ಹೋಗಿತ್ತು. ನಂತರ ಮನೆಗೆ ಬಂದ ಮಿಂಚು ಅಮ್ಮನನ್ನು ನೋಡಿ ಕೇಳಿದಳು, ಅಮ್ಮ, ನಾವು ಕರುವಿಗೆ ಸಹಾಯ ಮಾಡಿದ್ದೆವು. ಅದು ನಮಗೆ ಏನು ಕೊಡುತ್ತೆ? ಮಗು, ನಾವು ಒಳ್ಳೆಯದು ಮಾಡಿದಾಗ ಪ್ರತಿಫಲ ಬೇಕು ಅಂತ ನೋಡಬಾರದು ಕಂದ. ಒಳ್ಳೆಯತನವೇ ದೊಡ್ಡ ಪ್ರತಿಫಲ. ಇವತ್ತು ನೀನು ಮಾಡಿದ ವಿಷಯ ನನಗೆ ತುಂಬಾ ಸಂತೋಷ ನೀಡಿದೆ. ಮಿಂಚು ಆ ಮಾತು ಕೇಳಿ ತುಂಬಾ ಖುಷಿಯಾಗಿದ್ಲು. ಅಮ್ಮ ಮಿಂಚುವನ್ನು ಅಪ್ಪಿಕೊಂಡು ಸಂತೋಷಪಟ್ಟರು. ಸ್ವಲ್ಪ ದಿನಗಳ ನಂತರ ಒಂದು ದಿನ ಮಿಂಚು ಹಳ್ಳಿಯ ಪಕ್ಕದ ಕಾಡಿಗೆ ಹೂಗಳನ್ನು ತರಲು ಹೋಗಿದ್ಲು. ಹೂಗಳನ್ನು ನೋಡಿದ ಮಿಂಚುವಿಗೆ ತುಂಬಾ ಸಂತೋಷವಾಗುತ್ತೆ. ಕಾಡಿನಲ್ಲಿ ಕುಣಿಯುತ್ತಾ ಸಂತೋಷವಾಗಿ ಇರ್ತಾಳೆ. ಅಷ್ಟರಲ್ಲಿ ಪೊದೆಗಳ ಹಿಂದೆ ಒಬ್ಬ ಕಳ್ಳ ಬಂದ. ಆ ಕಳ್ಳನನ್ನು ನೋಡಿದ ಮಿಂಚುವಿಗೆ ತುಂಬಾ ಭಯ ಆಗೋಗುತ್ತೆ. ಕಳ್ಳ ಮಿಂಚುವಿಗೆ, ಏಯ್ ಚಿಕ್ಕ ಹುಡುಗಿ, ಇಲ್ಲಿ ಏನ್ ಮಾಡ್ತಿದ್ಯಾ? ನಿನ್ ಹತ್ರ ಹಣ ಇದ್ರೆ ಕೊಡು ಅಂತ ಕೇಳ್ತಾರೆ. ಮಿಂಚು ಭಯ ಪಡ್ಕೊಂಡು ಜೋರಾಗಿ ತನಗೆ ಸಹಾಯ ಮಾಡುವಂತೆ ಕಿರ್ಸ್ತಾಳೆ. ಅಷ್ಟರಲ್ಲಿ ಮಿಂಚು ಪ್ರತಿದಿನ ಊಟ ಹಾಕುತ್ತಿದ್ದ ನಾಯಿ ಜೋರಾಗಿ ಭೌ ಭೌ ಮಾಡುತ್ತಾ ಓಡಿ ಬಂತು. ಅವಳ ಗದ್ದಲವು ಪುಟ್ಟ ಕರುವಿಗೆ ಕೇಳಿ ಅದು ಓಡಿ ಬಂತು. ಕರು ಕೂಡ ಕಳ್ಳರ ಕಡೆ ಧೈರ್ಯದಿಂದ ಓಡಿ ಬಂದು ಅವರನ್ನು ಅಲ್ಲಿಂದ ಓಡಿಸಿ ತನ್ನ ಧೈರ್ಯ ಮತ್ತು ಹಠದಿಂದ ಮಿಂಚುವನ್ನು ರಕ್ಷಿಸಿತು. ಮಿಂಚುವಿಗೆ ತನ್ನ ಸ್ನೇಹಿತ ಕರು ಬಂದು ಸಹಾಯ ಮಾಡಿದ್ದು ತುಂಬಾ ಖುಷಿಯಾಗುತ್ತೆ. ಮಿಂಚು ಕರುವಿಗೆ, ಧನ್ಯವಾದ ಸ್ನೇಹಿತರೆ, ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ಅಷ್ಟರಲ್ಲಿ ಅಮ್ಮ ಕೂಡ ಅಲ್ಲಿ ಬಂದು ಮಿಂಚುವನ್ನು ಬಿಗಿಯಾಗಿ ಅಪ್ಪಿಕೊಂಡರು ಮತ್ತು ಹೀಗೆ ಹೇಳಿದರು, ನೋಡಿದೀಯಾ ಮಗು, ನೀನು ಪ್ರಾಣಿಗಳಿಗೆ ತೋರಿಸಿದ ದಯೆ ಇಂದು ನಿನ್ನ ಜೀವನವನ್ನು ಕಾಪಾಡಿತು. ಹಾ, ಹೌದು ಅಮ್ಮ, ಅದು ನಿಜಾನೇ ಅಂತ ಹೇಳಿ ಸಂತೋಷಪಟ್ಟಳು. ಆ ದಿನದಿಂದ ಹಳ್ಳಿಯಲ್ಲಿ ಎಲ್ಲಾ ಮಕ್ಕಳು ಮಿಂಚುವಿನಂತೆ ಪ್ರಾಣಿಗಳಿಗೆ ಕಾಳಜಿ ತೋರಿಸಲು ಕಲಿತರು. ಯಾರೂ ಕಳ್ಳು ಹಾಕಲಿಲ್ಲ, ಯಾರೂ ಅದನ್ನು ಓಡಿಸಲಿಲ್ಲ. ಬದಲಾಗಿ ಪ್ರಾಣಿಗಳಿಗೆ ನೀರು ಕೊಟ್ಟರು, ಆಹಾರ ಕೊಟ್ಟರು. ಹಳ್ಳಿ ಇನ್ನಷ್ಟು ಸುಂದರವಾಯಿತು. ಹೃದಯಗಳು ಇನ್ನಷ್ಟು ಮೃದುವಾದವು.